ಪಾರ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ಜಾಗ ಅಂತ ಅನ್ಬೋದು. ಇದು ಹೊನಗುಂಟಿ. ಒಟ್ಟು ಯಾವ್ದೋ ಒಂದು ಕಾರಣಕ್ಕೆ ಬಂದಿಲ್ಲ. ಆ ಕಾರಣ ಅಲ್ಲಿ ಅದು ತನ್ನ ಗಂಡ ಹೆಂಡತಿಲಿ ಬಂದು ಹೋಗಿದ್ದು ಒಂದು ನೆನಪಿನ ಅಷ್ಟವಾಗಿ ಇದೊಂದು ರೂಪದಲ್ಲಿ ಬಂದು ಒಂದು ರಾಕ್ಷಸ ಸಂವಾದ ನೆಪದಲ್ಲಿ ಇಲ್ಲಿ ಬಂದು ಸ್ಥಾಪನೆ ಮಾಡಿದ್ರು. ಈಗ ಸಪೋಸ್ ನೋಡಿ ಸರ್, ಈಗ ನಾವು ಈ ಮುರುಡೇಶ್ವರ ಅಂತ ಕರಿತೀವಿ, ಗೋಕರ್ಣ ಅಂತ ಕರಿತೀವಿ, ನಾವು ಭಾಳ ಖಾಯಸ್ ಅಲ್ಲಿ ಹೋಗೋದು ಹೌದಿಲ್ಲ ಸರ್. ನಾವು ಮತ್ತ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಹಂಗ ದೇವ್ರಿಗೂ ಒಂಥರ ಒಂದ್ ಜಾಗ ಸ್ಪೆಸಿಫಿಕ್ ಆಗಿ ಆಕರ್ಷಣೆ ಆ ಜಾಗದಾಗ. ಸಂಜೀವ ಮೂರ್ತಿ ಅಂತಾರೆ. ಎಲ್ಲಾ ಕಡೆ ಹನುಮಂತ ರೈಟಿಗೆ ಪಕ್ಕದಲ್ಲಿ ತಿರುಗಿದಿರ್ತದೆ, ಮುಖ ತಿರುಗಿದಿರ್ತದೆ ಪಕ್ಕದಲ್ಲಿ. ಅದರಲ್ಲಿ ನೇರವಾಗಿ ಮುಖ ಇರೋದು ಅದಕ್ಕೆ ಸಂಜೀವ ಮೂರ್ತಿ ಅಂತಾರೆ. ಇದ್ರ ಕೆಳಗೆ ಒಂದು ಹಿಂಗ ಅಂದ್ರೆ ಮಂಟಪ ಅದ, ಅದು ಮುಣಿಗ್ಬಿಟ್ಟು ಪೂರ್ತಿ ಕಾಣಿಸಲ್ಲ ಈಗ. ಈ ಮಣ್ಣಾಗ ಮುಣಿಗೋದು ಕಾಣಿಸಲ್ಲ. ಅಲ್ಲಿ ಶಂಕರಾಚಾರ್ಯ ತಪಸ್ಸು ಮಾಡಿದ್ರು. ಅಂದ್ರೆ ಶಂಕರಾಚಾರ್ಯ ನಿತ್ಯ ಏನ್ ಮಾಡ್ತಾರಂತ 41 ದಿವಸ ಒಂದು ಮಂಡಲ ಉಸ್ಕಿಂದು ದೇವಿ ಮೂರ್ತಿ ಮಾಡ್ತಾರಂತ. ಉಸ್ಕಿನ ಮೂರ್ತಿ ಮಾಡಿ ಪೂಜಾ ಮಾಡೋದು, ಒಯ್ದು ಮತ್ತೆ ನದಿ ಹಾಕ್ಬಿಡೋದು, ಬಿಟ್ಬಿಡೋದು. 41 ದಿವಸ ಮಾಡೋದು. 41 ದಿವಸ ದೇವಿ ಅಂತ ನನಗೆ ಹಾಕ್ಬಿಡೋ ಪ್ರತಿಷ್ಠಾಪನೆ ಮಾಡೋದು. ಇಲ್ಲಿ ಸ್ಥಾಪನೆ ಮಾಡ್ಯಾರ. ಅಂದ್ರೆ ಮೂಲ ದೇವಿ ಒಳಗಿಟ್ಟು ಮೇಲೆ ಶಾಂತ ದೇವಿ ಒಳಗೆ ಉಗ್ರ ದೇವಿ ಒಳಗಿಟ್ಟು. ಇದು ನಾರಾಯಣ ಮುನಿ ಕಟ್ಟಿದ್ದಕ್ಕೆ ಇಲ್ಲೇ ತಪಸ್ ಮಾಡಿದ್ದು. ಆ ಮುತ್ತಾರು ತೋರಿಸ್ ನೋಡ್ರಿ ಫೋಟೋ, ಅವ್ರ ಸಮಾಧಿನೂ ಇಲ್ಲೇ ಬಾಜು ಅದ. ಇಲ್ಲೇ ಮಾಡ್ರಿ. ಇದು ಲಿಂಗ, ಇದು ಸಂಗಮನದ ಲಿಂಗ ಕೂಡ್ಸ್ಯಾರ್ರಿ. ಇದು ಕಾಗಿಣ. ಇಲ್ಲಿ ಬರೋ ಕಾಗಿಣ. ಇದು ಭೀಮಾ. ಪಂಡ್ರಾಪುರ್ಲಿಂದ ಹರ ಭೀಮಾ ಇದೆ ರೀ. ಅಲ್ಲಿ ಚಂದ್ರಭಾಗ ಅಂತಾರ್ರಿ. ಇಲ್ಲಿ ಅಲ್ಲಿ ಚಂದ್ರಾಕಾರ ಚಂದ್ರಭಾಗ ಅಂತಾರ. ಪಂಡ್ರಾಪುರ್ಲಿಂತ ಸೋಲಾಪುರ್, ಸೋಲಾಪುರ್ಲಿಂದ ಆಳಂದು ಅಫ್ಜಲ್ಪುರ್. ಇದು ಭೀಮಾ ನದಿ. ಭೀಮಾ ನದಿ ಈ ಭೀಮೇಶ್ವರ, ಮಹಾರಾಷ್ಟ್ರದ ಭೀಮೇಶ್ವರ ಜ್ಯೋತಿರ್ಲಿಂಗ ಅಲ್ಲಿ ಉದ್ಭವ ಆಗಿ ಹರ್ಕೊಂಡು ಸೋಲಾಪುರ್ ಮೂಲಕ ನಮ್ಮ ಅಫ್ಜಲ್ಪುರ್ನಲ್ಲಿ ಬರ್ತದೆ. ಗಣಗಾಪುರ, ಗತ್ತರಿಗೆ ಮೂಲಕ ಇಲ್ಲಿ ಹೊನಗುಂಟ, ಜೇವರ್ಗಿ ಕಟ್ಟಿ ಸಂಗಾಯಿ ಮೂಲಕ ಇಲ್ಲಿಗೆ ಬಂದು ಇಲ್ಲಿ ಈ ಕಡೆ ಕಾಗಿಣಾ ನದಿ ಬಂದು ಎರಡೂ ಕೂಡಿ ಇಲ್ಲಿ ಸಂಗಮ ಆಗ್ತದೆ. ಸಂಗಮ ಆದ ನಂತರ ಈ ನದಿ ನೇರವಾಗಿ ಸನ್ನತಿಗೆ ಹೋಗ್ತದೆ. ಸನ್ನತಿ ಯಾದಗಿರಿನಲ್ಲಿ ಹೋಗಿ ಕೃಷ್ಣಾ ನದಿಗೆ ಸೇರ್ಕೊಳ್ಬಿಡ್ತದೆ. ಈ ರೀತಿ ಇಲ್ಲಿ ಎರಡೂ ನದಿಗಳ ಸಂಗಮ ಕ್ಷೇತ್ರ ಇದು. ಇದು ಹೊನಗುಂಟಿ ಅಗಸ್ತ್ಯ ಮುನಿಗಳು ಅಲ್ಲಿ ತಮ್ಮ ಕಮಂಡಲದಲ್ಲಿ 5 ನದಿಗಳ ನೀರನ್ನ, ಗಂಗಾ, ಸಿಂಧು, ಕಾವೇರಿ, ನರ್ಮದಾ ಅಂತ ಹೇಳ್ತೀವಿ, 5 ನದಿಗಳು. ಆ 5 ನದಿಗಳ ನೀರನ್ನ ತಗೊಂಡು ಕಮಂಡದಲ್ಲಿ ಕೂತು ತಪಸ್ಸು ಮಾಡ್ತಾ ಇದ್ದಾಗ ಒಂದು ಕಾಗೆ ಬಂದು ಉಳಿಸ್ಬಿಡ್ತದೆ. ಆ ಕಮಂಡ ಉಳಿಸಿದಾಗ ಅಲ್ಲಿ 5 ಭಾಗ ಹರಿದು ಮುಂದೆ ಒಂದು ಭಾಗ ಆಗಿ ನದಿಯಾಗಿ ಹರಿಲಿ ಶುರು ಮಾಡ್ತಾರೆ. ಅದಕ್ಕೆ ಶಾಪ ವಿಮೋಚನೆ ಮಾಡಿದ್ರಿಂದ ಆ ಕಾಗಿಣೆ ದೇವಿಯ ಆಜ್ಞೆಯಂತೆ ದರಿದ್ರ ನದಿಯಲ್ಲ, ಹರಿದ್ರಾ ನದಿಯಾಗಿ, ಅಂದ್ರೆ ಹರಿದ್ರಾ ಅಂದ್ರೆ ಅರಿಶಿಣ, ಆ ಅರಿಶಿಣ ನದಿಯಾಗಿ ಹರಿತಾಳೆ. ಅರಿಶಿಣ ಅಂದ್ರೆ ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂತ ಒಂದು ನಮ್ಮ ಅಂಶ ಇರೋದ್ರಿಂದ ಆ ನದಿಗೆ, ಕಾಗಿಣಾ ನದಿಗೆ ಹರಿದ್ರಾ ನದಿಯಾಗಿ ಹರಿತಾ ಇರ್ತಾರೆ. ಅಂದ್ರೆ ಕೃತಯುಗದಲ್ಲಿ ಈ ನದಿ ಅರಿಶಿಣ ಬಣ್ಣದಿಂದ ಹರಿತಾ ಇತ್ತು. ಆಮೇಲೆ ಗಂಗಾ ಸ್ನಾನ, ತುಂಗಾಪಾನ ಅಂತ ಒಂದು ನಾಣ್ಣುಡಿ ಇದೆ. ಆದ್ರೆ ಈ ದೇವಿಯ ಮಹಾತ್ಮೆಯಲ್ಲಿ ಸ್ಕಂದ ಪುರಾಣದಲ್ಲಿ ನದಿ ಪುರಾಣದಲ್ಲಿ ಏನ್ ಹೇಳಿದಾರೆ ಅಂದ್ರೆ, ಈ ಕಾಕಿಣಾ ನದಿಯನ್ನ ಕೇವಲ ದರ್ಶನ ಮಾತ್ರದಿಂದ ಎಲ್ಲಾ ಪಾಪಗಳ ಪರಿಹಾರ ಆಗ್ತಾವಂತಂದು ಹೇಳಿದ್ದಾರೆ. ಆ ರೀತಿ ಈ ಕಾಗಿಣಾ ನದಿಯ ದರ್ಶನ ಮಾತ್ರದಿಂದಲೇ ಎಲ್ಲಾ ಪಾಪಗಳ ಪರಿಹಾರ ಆಗ್ತಾವಂತ ಹೇಳಿದ್ದಾರೆ. ಆ ಕಾಕಿಣೆ ಅಲ್ಲಿಂದ ಬಿಲ್ಲಾಕಾರದಲ್ಲಿ ಹರ್ಕೊಂಡು ಬಂದಿದ್ದಾರೆ. ಅನಂತಗಿರಿಲಿಂದ ಬಿಲ್ಲಾಕಾರ ಹರ್ಕೊಂಡು ಬಂದು ಇಲ್ಲಿ ಬಂದು ಭೀಮೆಯನ್ನ ಸೇರ್ಕೊಂಡಿದ್ದಾರೆ. ಇವತ್ತು ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ, ಈಗ ತಾವು ನೋಡಿರ್ತೀರಿ. ಚಂದ್ರಲಾ ಪರಮೇಶ್ವರಿ ದೇವಸ್ಥಾನ ಅಂದ್ರೆ ಸನ್ನತಿ ಅಂತೇಳಿ, ಸನ್ನತಿಯಲ್ಲಿರ್ತಕ್ಕಂಥದ್ದು ಚಂದ್ರಲಾ ಪರಮೇಶ್ವರಿ ದೇವಸ್ಥಾನನೇ. ಇಲ್ಲಿ ಹೊನಗುಂಟ ಕ್ಷೇತ್ರದಲ್ಲಿರ್ತಕ್ಕಂಥದ್ದು ಚಂದ್ರಲಾ ಪರಮೇಶ್ವರಿ ದೇವಸ್ಥಾನನೇ. ಇಲ್ಲಿ ವಿಶೇಷತೆ ಏನು, ಅಲ್ಲಿ ಚಂದ್ರಲಾ ಪರಮೇಶ್ವರಿ, ಇಲ್ಲಿ ಚಂದ್ರಲಾ ಪರಮೇಶ್ವರಿ, ಏನ್ ಇಲ್ಲಿನ ಮಹಿಮೆ ಅಂತಕ್ಕಂಥದ್ದನ್ನ ತಿಳಿಸೋದಕ್ಕೋಸ್ಕರ ನಮ್ಮ ಜೊತೆಯಲ್ಲಿ ನಮ್ಮ ಶಾಬಾದ್ನ ಹಿರಿಯ ಪತ್ರಕರ್ತರಾದಂತಹ ರಮೇಶ್ ಭಟ್ ಸರ್ ಜೊತೆಗಿದ್ದಾರೆ. ಸರ್, ನಮಗೆ ಸ್ವಾಗತ. ನಮಸ್ಕಾರ. ದಯವಿಟ್ಟು ತಾವು ಇಲ್ಲಿನ ವಿಶೇಷತೆಗಳನ್ನ ತಿಳಿಸ್ಕೊಡ್ಬೇಕು ಸರ್. ನಾವು ಈಗ ಶಾಬಾದ್ ತಾಲೂಕಿನ ಹೊನಗುಂಟ ಗ್ರಾಮದಲ್ಲಿ ಇದ್ದೀವಿ. ಹೊನಗುಂಟ ಗ್ರಾಮದ ಕಾಗಿಣಾ ಮತ್ತು ಭೀಮಾ ಸಂಗಮ ಕ್ಷೇತ್ರದಲ್ಲಿರುವಂತ ಶ್ರೀ ಚಂದ್ರಲಾ ಪರಮೇಶ್ವರಿ, ಮೂಲತಃ ಹಿಂಗುಲಾ ಪರಮೇಶ್ವರಿನೂ ಅಂತಾರೆ, ಆ ದೇವಿಯ ದೇವಸ್ಥಾನ ಬಂದಿದ್ದೀವಿ. ಇವತ್ತಿನ ದಿವಸ ಈ ದೇವಿಯ ಮಹಾತ್ಮೆಯನ್ನ, ಈ ದೇವಿ ಬಂದ ವಿಷಯವನ್ನ ನಾನು ನಿಮ್ಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಈ ಭೀಮಾ ಮತ್ತು ಕಾಗಿಣಾ ಸಂಗಮ ಕ್ಷೇತ್ರದಲ್ಲಿರುವಂತ ಈ ಚಂದ್ರಲಾ ಪರಮೇಶ್ವರಿ ಮೂಲತಃ ಬಲೂಚಿಸ್ತಾನದಿಂದ ಬಂದವಳು. ಬಲೂಚಿಸ್ತಾನ ಇವತ್ತು ಪಾಕಿಸ್ತಾನದ
ಬಲೂಚಿಯಲ್ಲಿದೆ. ಮೊದಲು ನಂಬಲ್ಲಿ ಇತ್ತು ಅದು. ನಮ್ಮಲ್ಲಿತ್ತು. ಅದನ್ನ ಬಲೂಚಿಸ್ತಾನದಲ್ಲಿಂದ ಬಂದವು. ಮೂಲತವಾಗಿ ರಾಮಾಯಣದಲ್ಲಿಂದ ಈ ಕತೆ ಪ್ರಾರಂಭ ಆಗ್ತದೆ. ರಾಮಾಯಣದಲ್ಲಿ ರಾಮನ ಪಟ್ಟಾಭಿಷೇಕ ಸಂದರ್ಭದಲ್ಲಿ ಈ ಸಮುದ್ರ ರಾಜ ಅವನಿಗೆ ಆಹ್ವಾನ ಹೋಗಿರಲ್ಲ. ಆ ಸಂದರ್ಭದಲ್ಲಿ ಸಮುದ್ರ ರಾಜಗೆ ಸಿಟ್ಟು ಬರ್ತದೆ. ನಾನು ಸೇತುವೆ ಕಟ್ಟಲಿಕ್ಕೆ ಸಾಕಷ್ಟು ಸಹಾಯ ಮಾಡಿದ್ದೀನಿ, ಅದಕ್ಕೆ ನನಗೆ ರಾಮ ಕರೆದಿಲ್ಲ ಅಂತೇಳಿ ಸಿಟ್ಲಿಂತ ಅವನು ಆ ಅರಮನೆ ಬಂದು ಸಭಾದಲ್ಲಿ ಬಂದು ಬಾಯಿಗೆ ಬಂದಂಗೆ ಮಾತಾಡಿದಾಗ ಈಗಿಲ್ಲ ಮುಂದಿನ ಜನ್ಮದಲ್ಲಾದ್ರೂ ರಾಮ ಮತ್ತು ಸೀತಾಗೆ ಮತ್ತೊಮ್ಮೆ ಬೇರೆ ಮಾಡ್ತೀನಿ ಅಂತೇಳಿ ಒಂದು ಶಪಥನ್ನು ಮಾಡಿದಾಗ ಸೀತಾದೇವಿಗೆ ಸಿಟ್ಟು ಬರ್ತದೆ. ಸೀತಾದೇವಿ ಶಕ್ತಿ ರೂಪಿಣಿ, ಮಹಾಲಕ್ಷ್ಮಿ ಸ್ವರೂಪಿಣಿ. ಆ ದೇವಿ ರಾಮ ಬೇರೆ ಸೀತಾ ಬೇರೆ ಅನ್ನುವಂತ ನಿನ್ನ ಭ್ರಮೆ ಏನದ ಅದು ಸುಳ್ಳದ. ಯಾಕಂದ್ರೆ ರಾಮ ಬೇರೆ ಅಲ್ಲ, ಸೀತಾ ಬೇರೆ ಅಲ್ಲ, ರಾಮ ಸೀತಾ ಒಂದೇ, ದೇಹ ಬೇರೆ ಆತ್ಮ ಒಂದೇ ಅಂತ ಹೇಳ್ತಾರೆ. ಅದಕ್ಕೆ ನಿನ್ನ ಈ ಬೇರೆ ಬೇರೆ ಅನ್ನುವಂಥ ಒಂದು ಭ್ರಮೆಯನ್ನು ಅಳಿಸ್ಲಿಕ್ಕೆ ನಮಗೆ ಶಸ್ತ್ರಗಳು ಬೇಡ, ಅಸ್ತ್ರಗಳು ಬೇಡ, ಖಾಲಿ ನಿನ್ನ ಭ್ರಮರಗಳಿಂದ ನಿನ್ನ ಭ್ರಮೆಯನ್ನು ಅಳಿಸ್ತೀನಿ ಅಂತೇಳಿ ಅವತ್ತಿನ ದಿವಸ ಶಪಥ ಮಾಡ್ತಾರೆ. ರಾಮನ ನಂತರ ರಾಮನ 27ನೇದವರು ನಾರಾಯಣ ಮುನಿ ಅಂತ ರಾಮನ ವಂಶಸ್ಥರು. ಅವರು ತಮ್ಮ ರಾಜ್ಯವನ್ನ ಪರಿತ್ಯಾಗ ಮಾಡಿ ತಮ್ಮ ಪತ್ನಿ ಚಂದ್ರಲೆಯೊಂದಿಗೆ ದಂಡಕಾರಣ್ಯ ಪ್ರದೇಶದಲ್ಲಿ ಒಂದು ಕುಟೀರದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿಕೊಂಡು ತಪಸ್ಸನ್ನು ಆಚರಿಸ್ಕೊಳ್ತಾ ಇರ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ನಮ್ಮ ಚಿತ್ತಾಪುರ ತಾಲೂಕಿನ ಸನ್ನತಿ ಕ್ಷೇತ್ರದ ರಾಜ ಸೇತು ರಾಜ ಅಲ್ಲಿ ವಿಹಾರಾರ್ಥ ಹೋದಾಗ ಆ ಚಂದ್ರಲಾ ಪರಮೇಶ್ವರಿಯನ್ನ ನೋಡ್ತಾನೆ. ಚಂದ್ರಲಾ ಪರಮೇಶ್ವರನ್ನ ನೋಡಿ ಅವಳ ಮೇಲೆ ಮೋಹಗೊಂಡು ಅವಳನ್ನ ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕಂತ ಒಂದು ದಬ್ಬಾಳಿಕೆ ಮಾಡಿದಾಗ ಇದೇ ರೀತಿ ರಾವಣ ಯಾವ ರೀತಿ ಸೀತೆಯನ್ನ ಒಯ್ದ ಆ ರೀತಿ ಮತ್ತೆ ಅದೇ ಇತಿಹಾಸ ಪುನರಪಿ ಆಗ್ತದೆ ಇಲ್ಲಿ. ಆಗ ನಾರಾಯಣ ಮುನಿ ಕುಟೀರದಲ್ಲಿ ಇಲ್ಲದಾಗ ಆ ಚಂದ್ರಲಾ ಪರಮೇಶ್ವರಿಯನ್ನ ಎತ್ತುಕೊಂಡು ಅವನು ಸನ್ನತಿ ಕರ್ಕೊಂಡ್ ಬಂದ್ಬಿಡ್ತಾನೆ. ಆಗ ಚಂದ್ರಲಾ ಪರಮೇಶ್ವರಿ ಬೀಸೋರ್ಣೆ ತಪ್ಪಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾನು 41 ದಿವಸ ವ್ರತದಲ್ಲಿದ್ದೀನಿ ಅಂತ ಹೇಳಿದಾಗ ಆ ಸನ್ನತಿಯ ಸೋಮೇಶ್ವರ ದೇವಸ್ಥಾನದಲ್ಲಿ ಆ ವ್ರತವನ್ನ ಮಾಡ್ಲಿಕ್ಕೆ ಅನುವು ಮಾಡಿಕೊಡ್ತಾನೆ ಸೇತುರಾಜ. ಆಗ ನಾರಾಯಣ ಮುನಿ ತಮ್ಮ ಕುಟೀರಕ್ಕೆ ಬಂದಾಗ ನಡೆದಿದ್ದ ಇತಿಹಾಸ ಎಲ್ಲ ಗೊತ್ತಾಗ್ಬಿಡುತ್ತೆ. ತಮ್ಮ ದಿವ್ಯಜ್ಞಾನದ ಇತಿಹಾಸವನ್ನು ನೋಡಿಕೊಂಡು ಏನೇನು ಘಟನೆ ಆಗಿದೆ ಅನ್ನೋದು ಗೊತ್ತಾದ ನಂತರ ಅವರು ತಮ್ಮ ಕುಲದೇವತೆ ಆದಂತ ಬಲೂಚಿಸ್ತಾನದ ಹಿಂಗುಲಾಂಬಿಯನ್ನ ಕುರಿತು ತಪಸ್ಸನ್ನು ಆಚರಿಸ್ತಾರೆ. ಆಗ ಹಿಂಗುಲಾಂಬಿ ದೇವಿ ಪ್ರತ್ಯಕ್ಷ ಆಗಿ ನನಗೆ ನೀನು ಆ ಸೇತುರಾಜನ ಅರಮನೆಗೆ ಹೋಗುವಂತಹ ದಾರಿಯನ್ನು ತೋರಿಸು, ನಾನು ನಿನ್ನ ಹಿಂದೆ ಬರ್ತೀನಿ, ಬಂದು 40 ದಿನದಲ್ಲಿ ಬಂದು ಅದು ನಿನ್ನ ಸಮಸ್ಯೆಯನ್ನ ಬಗೆಹರಿಸ್ತೀನಿ ಅಂತಂದಾಗ ನೀ ಬರೋದು ಯಾವ ರೀತಿ ಗೊತ್ತಾಗಬೇಕು ಅಂದಾಗ ನಾನು ಗೆಜ್ಜೆ ಸಪ್ಪಳನ್ನ ಬರ್ತದೆ, ಗೆಜ್ಜೆ ಸಪ್ಪಳ ನೀನು ಮುಂದೆ ದಾರಿ ತೋರಿಸು, ಹಿಂತಿರುಗಿ ನೋಡ್ಬೇಡ, ಆ ಗೆಜ್ಜೆ ಸಪ್ಪಳದಲ್ಲಿ ನೀನು ಬರಬೇಕು ಅಂದಾಗ ಆಯ್ತು ಅಂತೇಳಿ ನಾರಾಯಣ ಮುನಿ ದಾರಿ ತೋರಿಸ್ಕೊತಾ ಇಲ್ಲಿ ಬಂದಾಗ ಈ ಕಾಗಿಣ ಮತ್ತು ಭೀಮಾ ಸಂಗಮ ಕ್ಷೇತ್ರದಲ್ಲಿ ಈ ನದಿಗಳ ಒಂದು ಜುಳುಜುಳು ನಾದದಲ್ಲಿ ಆ ಗೆಜ್ಜೆ ನಾದ ಕೇಳಿಸೋದಿಲ್ಲ. ಆವಾಗ ನಾರಾಯಣ ಮುನಿಗೆ ಸ್ವಲ್ಪ ದೇವಿ ಮೇಲೆ ಅನುಮಾನ ಬರ್ತದೆ. ಅಂದ್ರೆ ಈಗ ನಾವು ಇರೋ ಜಾಗದಾಗೆ ಗೆಜ್ಜೆ ಸಪ್ಪಳ ಬಂದಾಗ ಈಗ ನಾವೇನು ಭೀಮಾ ನದಿ ಕಾಗಿಣಾ ನದಿ ಏನ್ ಸಂಗಮ ನೋಡಿದೇವಲ್ಲ ಸರ್, ಅದೇ ಜಾಗದಲ್ಲಿ ಸೊ ಅಲ್ಲೇ ಗೆಜ್ಜೆ ಸಪ್ಪಳ ಬಂದಾಗ ಇಲ್ಲಿ ಗೆಜ್ಜೆ ಸಪ್ಪಳ ಇಲ್ಲಿ ಈ ಜುಳುಜುಳು ನಾದದಲ್ಲಿ ಇಲ್ಲಿ ಬಂದಾಗ್ಬಿಡುತ್ತೆ. ಇಲ್ಲಿ ಬಂದಾದ ತಕ್ಷಣ ಅವನು ತಿರುಗಿ ನೋಡ್ತಾನೆ. ತಿರುಗಿ ನಂತರ ಇವತ್ತಿನ ದಿವಸ ಮೂರ್ತಿ ಇರುವಂತಹ ಕ್ಷೇತ್ರದಲ್ಲಿ ದೇವಿ ಅಲ್ಲೇ ಅದೃಶ್ಯ ಆಗಿಬಿಡ್ತಾನೆ. ಆವಾಗ ಮತ್ತೆ ಅವನು ದುಃಖಿಸ್ಕೊಂಡು ಇಲ್ಲಿ ಒಂದು ನಾರಾಯಣ ಕಟ್ಟಿ ಅಂತಿದೆ, ಆ ಕಟ್ಟೆ ಮೇಲೆ ಕೂತು ಅವನು ತಪಸ್ಸನ್ನು ಆಚರಿಸಿದಾಗ ಮತ್ತೆ ದೇವಿ ಪ್ರತ್ಯಕ್ಷ ಆಗಿ ನಾನು ಹೇಳಿದಂತೆ ನೀನು ತಿರುಗಿ ನೋಡಿದಿ, ನಾನು ಬರೋದಾಗಲ್ಲ, ಆದ್ರೆ ನಾನು ದೈತ್ಯ ಸಂಹಾರ ಮಾಡ್ಲಿಕ್ಕೆ ಹುಟ್ಟು ಬರೋದ್ರಿಂದ ನಿಮಗೆ ಒಂದು ಪಾದುಕೆ ಕೊಡ್ತೀನಿ, ನನ್ನ ಪಾದುಕೆ ಮತ್ತು ಒಂದು ನಾರಿಕೇಳ ಅಂದ್ರೆ ಟೆಂಗು ಕೊಡ್ತೀನಿ, ಅದನ್ನ ತೆಗೆದುಕೊಂಡು ಹೋಗಿ ಸೇತುರಾಜನ ಅರಮನೆ ಮುಂದೆ ಹೊಡೆದ್ಬಿಡು, ಮುಂದಿನ ವಿಷಯವನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಅವ್ರಿಗೆ ಆಶೀರ್ವಾದ ಕಳಿಸಿದಾಗ ಆ ನಾರಾಯಣ ಮುನಿ ಆ ಪಾದಕೆ ಮತ್ತು ಆ ಟೆಂಗನ್ನ ತೆಗೆದುಕೊಂಡು ಹೋಗಿ ಸನ್ನತಿ ಕ್ಷೇತ್ರದ ಆ ಸೇತುರಾಜನ ಅರಮನೆ ಮುಂದೆ ಟೆಂಗನ್ನ ಹೊಡಿತಾನೆ. ಹೊಡೆದಾಗ ಆ ಟೆಂಗಿನಿಂದ 5 ಭ್ರಮರಗಳು ಬರ್ತವೆ. ನಾನು ನಿಮಗೆ ರಾಮಾಯಣದ ಒಂದು ಸಂದರ್ಭವನ್ನು ಹೇಳಿದ್ದೆ, ನಿನ್ನ ಭ್ರಮೆಯನ್ನು ಅಳಿಸ್ಲಿಕ್ಕೆ ಭ್ರಮರಗಳಿಂದ ಸಾಕು ಅಂತ ಹೇಳಿದ್ನು. ಆ ರೀತಿ 5 ಭ್ರಮರಗಳು ಬರ್ತವೆ. ಭ್ರಮರ ಅಂದ್ರೆ ಗುಂಗಿ ಹುಳ ಅಂತ, ನಾವು ಹಳ್ಳಿ ಭಾಷೆಯಲ್ಲಿ ಗುಂಗಿ ಹುಳ. ಅವು ಏನ್ ಸಪ್ಪು ಮಾಡ್ಕೊಂಡು ಕಟ್ಟಿಗೆಯನ್ನ ಚೂರ್ ಮಾಡ್ತಾರ, ಕಟ್ಟಿಗೆ ತೂತ ಹಾಕ್ತಿರ್ತಾವ. ಎರಡು ಕೊಂಡಿ ಇರ್ತಾವ, ಅದು ಕತ್ತರಿಸಿ ಈ ಒಣಗಿದ ಕಟ್ಟಿಗೆಗಳಿಗೆ ತೂತ ಹಾಕ್ತಾವ. ಅಂತ 5 ಭ್ರಮರಗಳು ಒಂದಕ್ಕೆರಡು ಆಗಿ ಸಾವಿರಾರು ಭ್ರಮರಗಳು ಆ ಸೇತುರಾಜಗೆ ಮುತ್ತದಾಗ ಅವನಿಗೆ ಕಚ್ಚಲಿಕ್ಕೆ ಹತ್ಮೇಲೆ ಸೇತುರಾಜ ಹೌದ್ರೇನು ತಪ್ಪಿಸ್ಕೊಳ್ಬೇಕು ಹೆಂಗಂದ್ರೆ ಯುದ್ಧ ಮಾಡ್ಲಿ ತಪ್ಪಿಸ್ಲಿಕ್ಕೆ ಅಂತ ಹಂಗಂಗಿಲ್ಲ. ಅದಕ್ಕೆ ಬಂದು ಆ ಭೀಮಾ ನದಿಯ ಮಡುವಿನಲ್ಲಿ ಮುಣುಗ್ತಾನೆ. ಆ ಮುಣುಗ್ದಾಗ ಮತ್ತೆ
ಹೊರಗೆ ಬಂದಾಗ ಮತ್ತೆ ಕಳಿಸ್ತಾನೆ, ಎಷ್ಟಂತ ಮುಣಗ್ತಾನ, ಹೌದು ಸರ್. ಶ್ವಾಸಗಡ್ಡಿ ಅಲ್ಲೇ ಸತ್ತು ಹೋಗ್ತಾನೆ. ಅಯ್ಯಪ್ಪ. ಈ ರೀತಿ ಅವನ ಭ್ರಮೆಯನ್ನ, ಆ ಸಮುದ್ರ ರಾಜನ ಭ್ರಮೆಯನ್ನ ಭ್ರಮರಗಳಿಂದ ಅಳಿಸಿ ಭ್ರಮರಾಂಬಿಕೆ ಅಂತ ಹೆಸರು ಬಂದ್ಬಿಡ್ತಾರೆ. ಹೆಸರುವಾಸಿ ಆದ್ರಿ. ಆದಾಗ ಆ ಈ ಪಾದುಕೆಗಳನ್ನ ದೇವಿ ಏನ್ ಮಾಡ್ತಾಳೆ, ಅಲ್ಲೇ ಸ್ಥಾಪನೆ ಮಾಡು, ನಾನು ಅಲ್ಲಿ ನನ್ನ ಭಕ್ತಿ ಚಂದ್ರಲೆ ಹೆಸರು ಮೇಲೆ ನನ್ನ ಹೆಸರು ಕೊಡ್ಬಿಡ್ತೇನೆ, ನಾನು ಹಿಂಗಲಾಂಬಿಕೆ. ಈ ಸನ್ನತಿಯಲ್ಲಿ ಇರ್ತಕ್ಕಂಥ ಚಂದ್ರಲಾ ಪರಮೇಶ್ವರಿ ಹೌದು, ಭ್ರಮರಾಂಬಿಕಾನು ಅನ್ಬಹುದು, ಹಿಂಗುಲಾಂಬಿಕನು ಅನ್ಬಹುದು, ಹಿಂಗುಲಾಂಬಿಕಾನು ಅನ್ಬಹುದು. ಯಾಕಂದ್ರೆ ಹಿಂಗಲಾಜ್ಲಿಂದ ಬಂದು ತನ್ನ ಪಾದಕೆಗಳನ್ನ ಅಲ್ಲಿಟ್ಟಿದ್ದಾಳೆ. ಅದಕ್ಕೆ ಅಲ್ಲಿ ತನ್ನ ಭಕ್ತಿ ಹೆಸರ ಮೇಲೆ ನಾನು ಇಲ್ಲಿ ಪ್ರಸಿದ್ಧಿ ಆಗ್ತೇನೆ ಅಂತ ಹೇಳಿ. ಈಗ ಸರ್ ನಿಮ್ಮ ಪ್ರಕಾರ ನೋಡ್ಬೇಕಾಯ್ತಂದ್ರ ಚಂದ್ರಲಾ ಪರಮೇಶ್ವರಿ ಪಾದಕೆ ಅದು ಒನ್ ಟೈಂಗು ಹೋಗಿದ್ದಲ್ಲಿಗೆ ಸನ್ನತಿ. ಆದ್ರೆ ಚಂದ್ರಲಾ ಪರಮೇಶ್ವರಿ ಸಾಕ್ಷಾತ್ ನೆಲೆಸಿದ್ದೆಲ್ಲಿ ಅಂದ್ರೆ ಹೊನವಂಟಿ, ಹಿಂಗುಲಾಂಬಿಕನು ಅನ್ಬಹುದು. ಇಲ್ಲಿಂದ ಒಂದು ಹೆಜ್ಜೆ ಅಮ್ಮ ಮುಂದಿಟ್ಟಿಲ್ಲ, ಇಲ್ಲಿ ಬಂದು ನಿಂತು ಬಿಟ್ಲು. ತನ್ನ ಪಾದುಕ ಟೆಂಗ್ ಹೋಯ್ತು ಅಷ್ಟೇ ಅಲ್ಲಿ ಹೋಗಿದ್ರು. ಆದ್ರೆ ತಾಯಿ ಹೋಗಿಲ್ಲ. ತನ್ನ ಪಾದುಕೆಯಲ್ಲಿ ಅಲ್ಲಿ ತನ್ನ ಏನಂತ ಇದ್ದಾಳೆ, ತನ್ನ ಭಕ್ತಿ ಹೆಸರ ಮೇಲೆ ನಾನು ಅಲ್ಲಿ ಪ್ರಸಿದ್ಧ ಆಗ್ತೀನಿ, ಅದಕ್ಕೆ ಚಂದ್ರಲ ಹೆಸರಿನಿಂದ ಪ್ರಸಿದ್ಧ ಆಗ್ತೀನಿ ಅಂತೇಳಿ ಚಂದ್ರಲಾಂಬ ಅಂತ ಆಗಿದ್ದಾಳೆ. ಸರಿ, ಒಂದ್ ಹಂತಕ್ಕೆ ನಾವು ತಿಳ್ಕೊಂಡೇವಂದ್ರ ಸಾಕ್ಷಾತ್ ಹಿಂಗಲಾಜ್ ದೇವಿ ಅಥವಾ ಹಿಂಗುಲಾಂಬಿಕಾ ದೇವಿನೇ ಬಂದು ಇಲ್ಲಿ ನಿಲ್ಲಿಸಿದ್ದಾಳೆ. ಇಡೀ ಪ್ರಪಂಚದಾದ್ಯಂತ ನಾವು ಲೆಕ್ಕ ಹಾಕ್ದೇವಂದ್ರ ಹಿಂಗಲಾಜ್ಲಿಂತ ಬಂದಂತ ದೇವಿ ನೆಲೆಸಿದ್ ಎಲ್ಲಿ ಡೈರೆಕ್ಟ್ ಆದ್ರ ಹೊನಗುಂಟದಲ್ಲಿ. ಇಲ್ಲೇ ಯಾಕೆ ನೆಲೆಸ್ಲು? ಶಕ್ತಿಪೀಠ ಸರ್, ಅದು ಶಕ್ತಿಪೀಠ ಕರೆಕ್ಟ್ ಸರ್. ಈಗ ಹಿಂಗುಲಾಜ್ಲಿಂತ ಬಂದು ಇಲ್ಲೇ ಯಾಕೆ ನೆಲೆಸ್ಲು ಒಂದು ಕಾರಣ, ಹೋಲಕ್ನೂ ಆಗಲ್ಲ ಸರ್, ನಮ್ಮ ಹಿಂದೂ ಹೋಗ್ಲಿಕ್ಕಾಗಲ್ಲ. ಇಲ್ಲಿ ಬಂದು ಯಾಕೆ ನೆಲೆಸ್ಲು ಅನ್ನೋದಕ್ಕೂ ಒಂದು ಕಾರಣ. ಯಾಕಂದ್ರೆ ಇಲ್ಲಿ ನೆಲೆಸ್ಲಿಕ್ಕೆ ಒಂದು ಕಾರಣ ಅಂದ್ರೆ ಕೃತಯುಗದಲ್ಲಿ ಶಿವ ಮತ್ತು ಪಾರ್ವತಿ ನಂದಿ ಮೇಲೆ ಮೆರವಣಿಗೆ ಒಂದು ವಿಹಾರ ಹೊಂಟಾಗ ಈ ಜಾಗದಾಗ ಬಂದಿರ್ತಾರೆ. ಕೃತಯುಗದಾಗ ಆಗಿದ್ದು ಮಾತು ಬಂದಾಗ, ಕೃತಯುಗದಾಗ ಬಂದು ನಿಂತು ಇಲ್ಲಿ ಶಿವ ದೇವಿಯನ್ನ ಗಲ್ಲಕ್ಕೆ ಅರಿಶಿನ ಹಚ್ತಾನೆ. ಸಂಸ್ಕೃತದಲ್ಲಿ ಗುಂಟಿ ಅಂತಾರೆ ಅರಿಶಿನಕ್ಕೆ. ಆ ಗುಂಟಿಯನ್ನ ಗಲ್ಲಕ್ಕೆ ಹಚ್ಚೋದಕ್ಕೆ ಗಲ್ಲಕ್ಕೆ ಹನು ಅಂತಾರೆ. ಹನು ಮತ್ತು ಗುಂಟಿ, ಹನು ಗಲ್ಲಕ್ಕೆ ಹನು ಅಂತಾರೆ, ಗುಂಟಿ ಅಂದ್ರೆ ಅರಿಶಿನ. ಆ ಗಲ್ಲಕ್ಕೆ ಅರಿಶಿನ ಹಚ್ಚೋದಕ್ಕೆ ಈ ಊರಿಗೆ ಹನು ಗುಂಟಿ ಅಂತ ಹೆಸರು ಬಂದಿದೆ. ಸರ್, ಒಂದು ಚಂದ್ರಲಾ ಪರಮೇಶ್ವರಿ ನೆಲೆಸಿದ್ದು ಒಂದು ಶಕ್ತಿ, ಎರಡನೇದು ಶಿವ ಪಾರ್ವತಿ ಸಾಕ್ಷಾತ್ ಇದು ಕೃತಯುಗದಲ್ಲಿ ಆಗಿ ಬಂದು ಇಲ್ಲಿ ನಿಂತು ಹೋದಂತ ಜಾಗ. ಆ ನಿಂತು ಹೋದ ಜಾಗದಕ್ಕೆ ಮತ್ತೆ ತ್ರೇತಾಯುಗದಲ್ಲಿ ಬಂದು ತಾನು ನಿಂತಿದ್ದ. ಅಂದ್ರೆ ಅಲ್ಲಿ ಒಂದು ಸುಮ್ನೆ ಪಾದ ಇಟ್ಟೋಗಿದ್ಲು, ಇಲ್ಲಿ ಪ್ರತ್ಯಕ್ಷವಾಗಿ ಬಂದ್ ನಿಂತು. ಒಂಥರ ನೋಡ್ದೇವಂದ್ರ ಪಾರ್ವತಿ ದೇವಿಗೆ ಅತ್ಯಂತ ಪ್ರಿಯವಾದ ಜಾಗ ಅಂತ ಹೊನಗುಂಟಿ. ಒಟ್ಟು ಯಾವ್ದೋ ಒಂದು ಕಾರಣಕ್ಕೆ ಬಂದಿಲ್ಲ. ಆ ಕಾರಣ ಅಲ್ಲಿ ಅದು ತಾನು ಗಂಡ ಹೆಂಡತಿಲಿ ಬಂದು ಹೋಗಿದ್ದು ಒಂದು ನೆನಪಿನ ಅಷ್ಟವಾಗಿ ಇದೊಂದು ರೂಪದಲ್ಲಿ ಬಂದು ಒಂದು ರಾಕ್ಷಸ ಸಂವಾದ ನೆಪದಲ್ಲಿ ಇಲ್ಲಿ ಬಂದು ಸ್ಥಾಪನೆ ಮಾಡಿ. ಈಗ ಸಪೋಸ್ ನೋಡಿ ಸರ್, ಈಗ ನಾವು ಈ ಮುರುಡೇಶ್ವರ ಅಂತ ಕರಿತೀವಿ, ಗೋಕರ್ಣ ಅಂತ ಕರಿತೀವಿ, ನಾವು ಬಹಳ ಖಾಯಸ್ ಅಲ್ಲಿ ಹೋಗೋದು, ಹೌದಿಲ್ಲ ಸರ್? ನಾವು ಮತ್ತ ಅಲ್ಲಿ ಹೋಗ್ತಾ ಇರ್ತೀವಿ. ಸೊ ಹಂಗ ದೇವ್ರಿಗೂ ಒಂಥರ ಒಂದ್ ಜಾಗ ಸ್ಪೆಸಿಫಿಕ್ ಆಗಿ ಆಕರ್ಷಣೆ, ಆ ಜಾಗದ ಅಂದ್ರೆ ಆಕರ್ಷಣೆ ಇದೆ. ಕೃತಯುಗದಲ್ಲಿ ನಾನು ನನ್ನ ಗಂಡ ಬಂದಿದ್ದಂತ ಜಾಗ, ಅದರ ಆಕರ್ಷಣೆ ಮತ್ತೆ ಬರ್ಲಕ್ ಚಾನ್ಸ್ ಇಲ್ಲ. ಬೇರೆ ಈ ರೀತಿ ಭಕ್ತರ ಮೂಲಕವಾಗಿ ಬಂದು ನಿರ್ಧಾರ. ಉದಾಹರಣೆಗೆ ನೀವು ಮಂತ್ರಾಲಯ ನೋಡ್ತೀವಿ, ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಯಾಕೆ ಜಾಗ ತಗೊಂಡ್ರು? ಅದೋನಿ ಮಹಾರಾಜ ನವಾಬ ಅದಕ್ಕಿಂತ ಫಲವತ್ತಾದ ಭೂಮಿಗಳನ್ನು ಕೊಡ್ತೀನಿ ಅಂತ. ಆದ್ರೆ ರಾಘವೇಂದ್ರ ಸ್ವಾಮಿಗಳು ತಗೊಂಡಿದ್ದಿಲ್ಲ. ಅದೇ ಜಾಗ ತಮಿಳ್ನಾಡದವ್ರು ಬೇರೆಯವರು, ತಮಿಳ್ನಾಡದವರು, ತಂಜಾವೂರ್ ಅಲ್ರಿ, ಕುಂಭಕೋಣಂದವರು ಇಲ್ಲಿ ಬಂದಿದ್ರು. ಇಲ್ಲಿ ನೆಲೆಸಬೇಕಾದ್ರೆ ಕಾರಣ ಆಯ್ತು. ಯಾಕಂದ್ರೆ ಅವರು ಪ್ರಹ್ಲಾದ ರಾಜನಿದ್ದಾಗ, ಹಿಂದಕ್ಕಿನ ಜನ್ಮದಲ್ಲಿ ಪ್ರಹ್ಲಾದ ರಾಜರಾಗಿದ್ರು, ಹಿರಣ್ಯಕಶಿಪುನ ಮಗ ಪ್ರಹ್ಲಾದ ರಾಜನಿದ್ದಾಗ ಅಲ್ಲಿ ಅದೇ ಜಾಗದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡಿದ್ರು. ಆ ಯಜ್ಞಾದಿ ಯಾಗಾದಿಗಳನ್ನ ಮಾಡಿದ ನೆನಪಿಗೆ ಬಂದು ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಕೂತರು. ಈ ಕಲಿಯುಗದಲ್ಲಿ ಬಂದು ಅಲ್ಲಿ ತಮ್ಮ ಒಂದು ವೃಂದಾವನಸ್ಥರಾದ್ರು. ಈ ರೀತಿ ಇಲ್ಲಿ ತಾನು ಮತ್ತು ತನ್ನ ಪತಿ ಬಂದು ಇದ್ದಂತಹ ಜಾಗದಲ್ಲಿ ತ್ರೇತಾಯುಗದಲ್ಲಿ ಬಂದು ಈ ರೀತಿ ಭಕ್ತರ ಮೂಲಕವಾಗಿ ಬಂದು ದೇವಿ ಇಲ್ಲಿ ನಿಂತಿದ್ದ. ಅಂದ್ರೆ ದೇವಿಗೆ ಈ ಜಾಗದಲ್ಲಿ ಒಂದು ಏನೋ ಆಕರ್ಷಣೆ ಇದೆ ಅಂತ. ಈಗ ಜಾಸ್ತಿ ಜನ ಈಗ ಸರ್ ಅಲ್ಲಿ ಚಂದ್ರಲಾ ಪರಮೇಶ್ವರಿಗೆ ಹೋಗ್ತಾರ, ಅಲ್ಲಿ ಸನ್ನತಿ ಬಹಳ ಮಂದಿ ಅಲ್ಲೇ ನೆಲ್ಸಾಳೇನೋ ಅಂತಕ್ಕಂಥದ್ದು ಗೊತ್ತ, ಬಹಳ ಅನ್ಕೋತಾರೆ. ಬಟ್ ಎಕ್ಸಾಕ್ಟ್ ಇತಿಹಾಸ ಬಂದು ಇದು. ಆದ್ರೆ ಯಾವುದೇ ಭಕ್ತರು ಬರ್ಲಿ, ಹೊನ್ನಗುಂಟಿಗೆ ಬಂದ ಭಕ್ತರು ಚಂದ್ರಲಾ ಪರಮೇಶ್ವರಿಗೆ ಹೋಗ್ಬೇಕಂತೇನು ನಿಯಮ ಇಲ್ಲ. ಆದ್ರೆ ಸನ್ನತಿ ಚಂದ್ರಲಾ ಪರಮೇಶ್ವರಿ ದರ್ಶನ ಮಾಡಿದಂತ ಭಕ್ತರು ಹೊನ್ನಗುಂಟಿಗೆ ಬರ್ಲೇಬೇಕು. ಮತ್ತೆ ಪಾದ ಮುಟ್ಟಿದ ದೇವಿಗೆ ಬರ್ಲೇಬೇಕು ಅಂದಾಗ ಮಾತ್ರ ಅವ್ರ ಯಾತ್ರೆ ಪೂರ್ಣ ಆಗ್ತದೆ. ಅದಕ್ಕಾಗಿ ಭಕ್ತರು ಸನ್ನತಿ ಚಂದ್ರಲಾ ಪರಮೇಶ್ವರಿ ಯಾರ್ಯಾರ ಮನೆ ಕುಲದೇವಿ ಇದ್ದಾಳೆ ಅಲ್ಲಿಂದ ದರ್ಶನ ಮಾಡ್ಕೊಂಡು ಇಲ್ಲಿ ಬಂದು ದರ್ಶನ ತಗೊಂಡು ಹೋಗ್ತಾರೆ. ಆದ್ರೆ ಇಲ್ಲಿ ಬಂದವರು ಅಲ್ಲಿಗೆ ಹೋಗ್ಬೇಕಂತ ನಿಯಮ ಇಲ್ಲ.
ಆದ್ರೆ ಅಲ್ಲಿ ಬಂದವರು ಮಾತ್ರ ಇಲ್ಲಿ ಕಂಪಲ್ಸರಿ ಬಂದು ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಓಕೆ ಸರ್. ಈಗ ಸರ್ ಈಗ ನಾವು ನೋಡಿದೆವು ಅಲ್ಲಿ ಅಲ್ಲಿ ಎದುರುಗಡೆ ಅಲ್ಲಿ ಈ ರೂಮ್ಸ್ ಏನ್ ಅವಲ್ರಿ, ಹೌದು ಸೊ ಅಲ್ಲಿ ಈ ರೀತಿಯಾದದ್ದೇ ಸೇಮ್ ಒಂದು ಪಾದುಕೆ ಕಲ್ಲದ ರೀ. ಹೌದು ಸೇಮ್ ಕಲ್ಲ ಸರ್. ಇಲ್ಲೊಂದು ಇದನ್ನ ಒಂದು ದತ್ತನ ಪಾದುಕೆ, ಒಂದು ದತ್ತನ ಪಾದುಕೆ ಅದು. ಅಲ್ಲಿನೂ ಅದ ಸರ್. ಅದೇ ದತ್ತನ ಪಾದುಕೆ, ದತ್ತಾತ್ರೇಯ ಸನ್ನಿಧಿ ಅಂತ ಹೇಳ್ಕೊಂಡು ದತ್ತನ ಪಾದುಕೆ ಮಾಡಿದ್ರು. ಇದು ಸರ್ ಇದು ಭಕ್ತರು ಮಾಡಿಟ್ಟಿದ್ರು ವಿಶೇಷ. ಇಲ್ಲಿ ಶಿವನ ಲಿಂಗ ಇದೆ, ಇದನ್ನು ಪುರಾತನ ಗುಡಿ. ಪುರಾತನ ಗುಡಿ ಇದೆ. ಈ ದೇವಸ್ಥಾನ ಇದ್ದಾಗ ಹಿಡಿದು ಇಲ್ಲಿ ಶಿವನ ಲಿಂಗ ಇದೆ, ಆ ಕಡೆ ಗಣಪತಿ. ಇದು ಏನ್ ಸರ್ ವಿಚಿತ್ರ, ಇಲ್ಲಿ ಈ ಶಿವಲಿಂಗ ಸ್ಟೆಪ್ ಬೈ ಸ್ಟೆಪ್ ಸರ್. ಹೌದು, ಇಲ್ಲ ಆ ರೀತಿ ಇಲ್ಲ, ಕೆಳಗಡೆ ಇತ್ತದು. ನಂತರ ಈ ದೇವಸ್ಥಾನ ಜೀರ್ಣೋದ್ಧಾರ ಮಾಡಿ ಇದು ಎತ್ತರದಲ್ಲಿ ಕಟ್ಟಿದ್ದಾರೆ ಅಷ್ಟೇ. ಆಮೇಲೆ ಈ ಲಿಂಗಕ್ಕೆ ಮುಖ ಇದು ಏನಂತಾರೆ ಸರ್, ಅದೇನಂತಾರೆ ಪಾನಿ ಮಠ ಇಲ್ಲ. ಪಾನಿ ಮಠ ಇಲ್ರಿ? ಇಲ್ಲ, ಈ ರೀತಿ ಗದ್ದುಗೆ ಟೈಪ್ ಮಾಡಿ ಕಟ್ಟಿದ್ರು. ಓ, ಇದು ಹಳಿ ಲಿಂಗ? ಹಳೆ ಲಿಂಗ. ಇದ್ರು ದೇವಿ ಜೊತೆನೇ ಇದ್ದಂತ ಲಿಂಗ ಇದು. ಬಹಳ ವಿಚಿತ್ರ ಸರ್ ಲಿಂಗ ಇದು. ಅಲ್ಲಿ ಹನುಮಂತರಿದೆ, ಎಲ್ಲಿ ಸರ್? ಅಲ್ಲಿ ಪಕ್ಕದಲ್ಲಿ ಹನುಮಂತ. ಈ ಲಿಂಗ ಬಹಳ ವಿಚಿತ್ರ ಸರ್. ಏನಂತಾರೆ ಸರ್ ಅದಕ್ಕೆ? ಪಾಣಿಪತ್. ಪಾಣಿಪತ್. ಇದಂತೂ ಇದನ್ನ ಕಟ್ಟಿ ಬಿಚ್ಚಿ ಕಟ್ಟಿಲ್ಲ? ಇಲ್ಲ, ಹಂಗೆ ಅಷ್ಟೇ. ಇಲ್ಲಿ ಹನುಮಂತ ಇಲ್ಲ, ಸಂಜೀವ ಮೂರ್ತಿ ಅಂತ ಹೇಳ್ತಾರೆ ಸರ. ಇದು ಸಂಜೀವ ಮೂರ್ತಿ, ಯಾಕಂದ್ರೆ ಮುಖ ಎದುರುಗಡೆ ಇರೋದ್ರಿಂದ ಇದಕ್ಕೆ ಸಂಜೀವ ಮೂರ್ತಿ ಅಂತಾರೆ. ಎಲ್ಲಾ ಕಡೆ ಹನುಮಂತ ರೈಟಿಗೆ ಪಕ್ಕದಲ್ಲಿ ತಿರುಗಿದಿರ್ತದೆ, ಮುಖ ತಿರುಗಿದಿರ್ತದೆ ಪಕ್ಕದಲ್ಲಿ, ಅದರಲ್ಲಿ ನೇರವಾಗಿ ಮುಖ ಇರೋದು ಅದಕ್ಕೆ ಸಂಜೀವ ಮೂರ್ತಿ ಅಂತಾರೆ. ಇಲ್ಲಿ ವಿಶೇಷ ಸರ್ ಇದು ಮೂರ್ತಿ, ಬಹುಶಃ ನಾವು ಎಲ್ಲಿ ಸಿಗಲ್ರಿ. ಪ್ರತಿ ಸಂಜೀವ ಮೂರ್ತಿ ಇಲ್ಲಿ ಮತ್ತು ಇಂಗಳಿಗೆ ಊರು ಹನುಮಂದಿಯವರು ಸಂಜೀವ ಮೂರ್ತಿನೇ, ಅದ್ರ ಮುಖ ನೇರವಾಗಿದೆ. ಅದು ರೇರ್ ಸರ್, ರೇರ್, ಕಡಿಮೆ. ಈಗ ಇಲ್ಲಿ ಇರೋದು ಶಿವನ ಗುಡಿ ಒಂದು ಸರ್, ಶಿವನ ಗುಡಿ, ಹನುಮಂತ ಗುಡಿ, ಅಲ್ಲಿ ಗಣಪತಿ, ಒಳಗಡೆ ಕಾಳಿಕಾದೇವಿ ಗುಡಿ ಇದೆ. ಒಳಗಡೆ ಮೂರ್ತಿ ಇದೆ, ಕಾಳಿಕಾದೇವಿ ಮೂರ್ತಿ ಇದೆ. ಎಲ್ಲಿ ಸರ್? ಒಳಗಡೆ ಹೋಗೋಣ, ಚಂದ್ರಲಾ ಪರಮೇಶ್ವರ ದೇವಸ್ಥಾನದಲ್ಲಿ ಒಳಗೆ. ಈಗ ಇಲ್ಲೊಂದು ಪಾದಕೆ ಸರ್, ಇದು ದತ್ತ ಪಾದಕೆ. ಇದು ದತ್ತ ಪಾದಕೆ. ಈ ದೇವಸ್ಥಾನವನ್ನ 80ರ ದಶಕದಲ್ಲಿ ಈ ಧರ್ಮಸ್ಥಳದ ಒಂದು ಕ್ಷೇತ್ರದವರು, ಆಮೇಲೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಆಮೇಲೆ ದೇವಸ್ಥಾನ ಸಮಿತಿಯವರು ಮೂರು ಒಂದು ಕಾಂಟ್ರಿಬ್ಯೂಷನ್ ಮಾಡಿ ಮೂಲ ದೇವಸ್ಥಾನಕ್ಕೆ ಧಕ್ಕೆ ಆಗಲ್ಲ. ಮೂಲ ದೇವಸ್ಥಾನದಾಗ ಒಂದೊಂದು ಕಲ್ಲುಗಳನ್ನ ಅದಕ್ಕೆ ಒಂದೊಂದು ಸಂಖ್ಯೆ ಹಾಕಿ ಆ ಕಲ್ಲನ್ನ ತೆಗೆದಿಟ್ಟು ಈ ಗುಡಿ ಕೆಳಗಡೆ ಇತ್ತು ಸ್ವಲ್ಪ ಎತ್ತರ ಮಾಡಿ, ಬೇಸ್ಮೆಂಟ್ ಎತ್ತರ ಮಾಡಿ, ಮೂಲ ಗುಡಿಗೆ ಯಾವುದೇ ಧಕ್ಕೆ ಬಾರದಂತೆ ಈ ಗುಡಿಯನ್ನ ರೂಪಿಸಲಾಗಿದೆ. ಇದು ಅಂದ್ರೆ ಇದು ಮತ್ತೆ ರೀಕನ್ಸ್ಟ್ರಕ್ಷನ್. ಬಟ್ ಕಲ್ಲೆಲ್ಲ ಹಳಿ ಕಲ್ಲು, ಅದೇ ಕಲ್ಲು, ಸೇಮ್ ಕಲ್ಲುಗಳು, ಅದನ್ನೇ ಕಲ್ಲು. ಮೂಲ ಕಲ್ಲು ಗುಡಿ ದೇವಸ್ಥಾನದಾಗ ಏನ್ ಕಲ್ಲುಗಳು ಅದೇ ಕಲ್ಲುಗಳನ್ನ ಅದೇ ಸ್ಥಳದಲ್ಲಿ 60-70 ವರ್ಷದೊಳಗೆ ಯಾವ ರೀತಿ ಗುಡಿ ಇತ್ತು, ಯಾವ ಕಲ್ಲುಗಳು ಎಲ್ಲಿದ್ದು, ಈ 30-40 ವರ್ಷ ನಂತರ ಅದೇ ರೀಕನ್ಸ್ಟ್ರಕ್ಷನ್ ಆದ ನಂತರ ಅದೇ ಕಲ್ಲು ಅದನ್ನ ಅವ್ರು ನಂಬರ್ ಹಾಕಿದ್ರು. ಅದೊಂದು ತಾಂತ್ರಿಕವಾಗಿ ಒಂದು ಇಂಜಿನಿಯರ್ಸ್ ತಮ್ಮ ಒಂದು ಚಾಣಕ್ಷತನದಿಂದ ಒಂದೊಂದು ಕಲ್ಲಿಗೆ ಒಂದೊಂದು ನಂಬರ್ ಹಾಕಿ ತಮ್ಮದೇ ಆದ ಸಂಖ್ಯೆಗಳನ್ನ ಕೊಟ್ಟು ಅದೇ ಜಾಗದಲ್ಲಿ ಅದೇ ಕಲ್ಲನ್ನ ಇಟ್ಟು ಈ ಮೂಲ ಗುಡಿಯನ್ನ ಮೂಲ ರೂಪದಲ್ಲೇ ಕಟ್ಟಿದ್ರು. ಬಹಳ ಪ್ರಯತ್ನ ಪಟ್ರು ಸರ್, ಇದಕ್ಕೆ ಸಾಕಷ್ಟು ಪ್ರಯತ್ನ ಆಗಿದೆ. ಇದು ಕಟ್ಟಿದ್ದು ಕಲ್ಯಾಣಿ ಚಾಲುಕ್ಯ ಸ್ಟೈಲ್. ಈಗ ಇಲ್ಲಿ ದೇವಿ ಮೂರ್ತಿ ಅಂದ್ರೆ ಒಳಗಡೆ ಅಂದ್ರೆ ದೇವಿ ಮುಖವನ್ನ ಇಲ್ಲಿ ದರ್ಶನ ಮಾಡ್ಕೊಂಡು ಒಳಗಡೆ ಹೋಗ್ಬೇಕು. ನೇರವಾಗಿ ದೇವಿ ದರ್ಶನ ಇಲ್ಲ, ಅಂದ್ರೆ ಎಲ್ಲಾ ಕಡೆ ನೇರವಾಗಿ ನಾವು ದೇವಿ ಮುಂದೆ ಹೋಗಿ ನಿಂತಿರ್ತೀವಿ. ಈಗ ನಾವು ಮೈಸೂರು, ಮಂಗಳೂರು ಆ ಸೈಡ್ ಎಲ್ಲ ಹೊಲಕ್ ಸರ್, ನಾವು ನೇರವಾಗಿ ದೇವಸ್ಥಾನದ ಹೋಗಿ ದೇವಿ ಎದುರೇ ನಿಂತಿರ್ತೀವಿ. ಯಾವುದೇ ದೇವರ ಎದುರು ಬೇಕಾದ್ರೆ ನಿಂತಿರ್ತೀವಿ. ಈ ರೀತಿ ಮೊದಲ ಇಲ್ಲಿ ಕಿಟಕಿಯಲ್ಲಿ ದರ್ಶನ ಮಾಡ್ಕೊಂಡು ಮತ್ತೆ ಪಕ್ಕದಲ್ಲಿಂದ ಹೋಗಿ ಮೂಲ ದೇವಿಯ ದರ್ಶನ ಮಾಡ್ಕೊಂಡು, ಈ ರೀತಿ ನೀವು ಹಂಪಿ ವಿರೂಪಾಕ್ಷ ದೇವಸ್ಥಾನದಾಗ ನೋಡ್ತೀವಿ. ವಿರೂಪಾಕ್ಷ ಯಾಕಂದ್ರೆ ಅಲ್ಲಿ ತ್ರಿನೇತ್ರ ತನ್ನ 3ನೇ ಕಣ್ಣು ತೆರೆದು ಉಗ್ರ ಸ್ವರೂಪ ಇರೋದ್ರಿಂದ ಅಲ್ಲಿನೂ ಕೂಡ ನಾವು ಪಕ್ಕದ ಬಾಗಿಲಿಂದ ಹೋಗ್ಬೇಕು, ನೇರವಾದ ಬಾಗಿಲಿಂದ ದರ್ಶನ ಇಲ್ಲ. ಇದೇ ರೀತಿ ಇಲ್ಲಿ ಉಗ್ರ ಸ್ವರೂಪಗಳ ನೇರ ದರ್ಶನ ನಮ್ಗಿಲ್ಲ. ಅದಕ್ಕಾಗಿ ದೇವಿಗೆ ಇಲ್ಲಿ ದರ್ಶನ ಮಾಡ್ಕೊಂಡು ಪಕ್ಕದಲ್ಲಿ ಹೋಗಿ ಮತ್ತೆ ಮೂಲದ ಮೂರ್ತಿಯನ್ನ ದರ್ಶನ ಮಾಡ್ಕೊಳ್ಬೇಕು. ಹೋಗಿ ದರ್ಶನ ಮಾಡೋಣ. ಈಗ ನಾವು ನೋಡ್ತಾ ಕಿಟಕಿ, ಕಿಟಕಿ ಇಲ್ಲಿಂದ ದೇವಿಯ ಮುಖವನ್ನ ದರ್ಶನ ಮಾಡ್ಬೇಕು. ಇಲ್ಲಿ ಮುಖ ದರ್ಶನ ದಿವ್ಯ ದರ್ಶನ ಒಳಗೆ ಇಲ್ಲಿ ಯಾಕೆ ತರಿಸ್ತೀವಿ. ಎಂಟನೇ ಶತಮಾನದಲ್ಲಿ ಭಾರತ ಯಾತ್ರೆ ಮಾಡಿಕೊಂಡು
ಬರುತ್ತಿರುವಾಗ ಆದಿಶಂಕರಾಚಾರ್ಯರು ಆಗಿನ ಒಂದು ಸಮಯದಲ್ಲಿ ಒಂದು ಆರಾಧನದ ಒಂದು ಪದ್ಧತಿ ಇತ್ತು. ಮೃತ್ತಿಕಾ ಆರಾಧನಾ ಅಂತ ಒಂದು ವ್ರತ ಬರ್ತದೆ. ಯಾವುದು ದೇವರ ಮೇಲೆ ನೀವು ಆರಾಧನೆ ಮಾಡ್ತೀರಿ ಆ ದೇವರ ಮೂರ್ತಿಯನ್ನು ಮಾಡಬೇಕು ಮಣ್ಣಿನಲ್ಲಿ. ಈಗ ದೇವಿ ಆರಾಧನೆ ಮಾಡ್ಬೇಕಾದ್ರೆ ಅವ್ರ ಕುಲದೇವತಾದ ಶಾರದಾ ದೇವಿಯನ್ನ ಮಣ್ಣಿಂದ ಒಂದು ಮೃತ್ತಿಕಾದ್ಲಿಂತ ತೆಗೆದುಕೊಂಡು ದೇವಿಯನ್ನ ಮಾಡಿ ಅದಕ್ಕೆ ಪೂಜಾ ಮಾಡೋದು, ವಿಸರ್ಜನೆ ಮಾಡೋದು. ಮಾಡಿ ನೈವೇದ್ಯ ಮಾಡಿ ಸಂಗಮದಲ್ಲಿ ವಿಸರ್ಜನೆ ಮಾಡುವ ವೇಳೆಗೆ ಪಟ್ನೆ ಆಕಿನ ಮುಖಕ್ಕೆ ಏನಪ್ಪ ಅಂದ್ರ ಹಳದಿ ಲೇಪನ ಮಾಡೋದಪ್ಪ ಇತ್ತು. ಅವಾಗ ಆದಿಶಂಕರಾಚಾರ್ಯ ದೇವಿಯನ್ನು ಕೇಳ್ತಾರ, ದೇವಿಯನ್ನು ಶಾರದಾ ಅಲ್ಲ ಯಾರಿದ್ದೀರಿ ಹೇಳಿದಾಗ ಅವಾಗ ದೇವಿ ಪ್ರತ್ಯಕ್ಷವಾಗಿ ಹೇಳ್ತಾಳ, ನಾನು ಶಾರದಾ ಅಲ್ಲ, ನಾನು ಚಂದ್ರಲ ಇದ್ದೀನಿ. ಇಲ್ಲಿ ಹಂಗ ಅಂತಂತ ಇಲ್ಲ, ನಾನು ಇಲ್ಲಿ ಬಂದು ಹಿಂಗ ನೆನೆಸಿದ್ದ ಚಂದ್ರಳ ಅಂತಂದ್ರೆ ನಂದು ರೂಪ ಅಂದ್ರ ಹಿಂಗುಲಾದೇವಿ, ನಾ ಬಂದದ್ದೇನಪ್ಪ ಅಂದ್ರ ಕಾಶ್ಮೀರದಿಂದ ಬಲೂಚಿಸ್ತಾನದಿಂದ. ಯಾಕ ಬಂದೆ ಅಂತ ಕೇಳಿದಾಗ ಅವಾಗ ಎಲ್ಲರೂ ಅಕ್ಕಿ ನೇರದಿಂದ ಹೇಳ್ತಾರೆ. ಅದು